ಪ್ರಗತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತಾ ಶೆಟ್ಟಿ, ನನ್ನ ಜೊತೆಯಾಗಿದ್ದಾರೆ ರಂಜಿತಾ ರೇವಣ್ಣ. ಎಷ್ಟೋ ವರ್ಷಗಳಿಂದ ಮಕ್ಕಳಾಗಿಲ್ಲ ಅಂತ ಕೊರಗ್ತಿರೋರಿಗೆ ಒಂದು ಗುಡ್ ನ್ಯೂಸ್. ಅದಕ್ಕಿಂತ ಮುಂಚೆ ಚಂದ್ರಮುಖಿ ಪ್ರಾಣಸಖಿ ಫಿಲ್ಮ್ ಗೊತ್ತಲ್ವಾ? ಅದರಲ್ಲಿ ಗೊತ್ತಿರುತ್ತೆ ಭಾವನಾ ರಾಮಣ್ಣ ಅವರಿಗೆ ಫಸ್ಟ್ ಕಂಗ್ರಾಟ್ಸ್ ಹೇಳೋಣ. ಕಂಗ್ರಾಚುಲೇಷನ್ ಮೇಡಮ್. ನಿಮ್ಗೆ ರೀಸನ್ ಏನ್ ಗೊತ್ತಾ? ಯಾಕೆ ನಂಗೆ ಗೊತ್ತಲ್ಲ ರೀಸನ್. ಈಗ ಅವರು ತಮ್ಮ 40ನೇ ವರ್ಷದಲ್ಲಿ IVF ಚಿಕಿತ್ಸೆ ಮೂಲಕ ಪ್ರೆಗ್ನೆಂಟ್ ಆಗಿದ್ದಾರೆ. ಅದು ಟ್ವಿನ್ಸ್ ಮಕ್ಕಳು, 6 ಮಂತ್ ಪ್ರೆಗ್ನೆಂಟ್ ಆಗಿದ್ದಾರೆ. ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಅವರೇ ಪೋಸ್ಟ್ ಮಾಡಿದ್ದಾರೆ ಮತ್ತು ವೈರಲ್ ಆಗಿದೆ. ಹೌದು, ಭಾವುಕರಾಗಿ ಅದರಲ್ಲಿ ಟೈಪ್ ಕೂಡ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬಹಳಷ್ಟು ಬರ್ಕೊಂಡಿದ್ದಾರೆ ಕೂಡ. ಹೌದು, ಸೊ ಹಾಗಾಗಿ ಮತ್ತು ಆ ಧೈರ್ಯಕ್ಕೆ ಆಸ್ ಎ ಸಿಂಗಲ್ ವುಮೆನ್ ಆಗಿ ನಾನು ಅದನ್ನ ಮಾಡ್ತೀನಿ, ಯಾವುದೇ ಒಂದು ಟೀಕೆ ಟಿಪ್ಪಣಿಗಳಿದ್ರು ಕಮೆಂಟ್ಸ್ಗಳಿದ್ರು ಅದ್ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ ಇಷ್ಟು ವರ್ಷ ತನಕ ಇದ್ ಮಾಡಿರುವಂತದಕ್ಕೆ ನಿಜವಾಗ್ಲೂ ನಾವು ಕಂಗ್ರಾಟ್ಸ್ ಹೇಳಲೇಬೇಕು ಅವರಿಗೆ. ಇಷ್ಟು ವರ್ಷ ಎಲ್ಲರೂ ಏನ್ ಅನ್ಕೋತಾ ಇದ್ರು, ಮಗು ಆಗ್ಬೇಕಂದ್ರೆ ಒಬ್ಬ ಪುರುಷ ಇರಬೇಕು, ಇರ್ಲೇಬೇಕು ಅಂತ ಇತ್ತು. ಬಟ್ ಕಾಲ ಕಳೆದಂತೆ ಪುರುಷ ಇಲ್ದಿದ್ರು ಕೂಡ ತಾಯ್ತನ ಅಂದ್ರೆ ಅದೊಂದು ಅನುಭವನ ಪಡ್ಕೋಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಭಾವನಾ. ನಿಜವಾಗ್ಲೂ ಅವ್ರು ಹೇಳ್ಕೊತಾರೆ. ಅವ್ರಿಗೆ 20 ವರ್ಷ 30 ವರ್ಷ ಇದ್ದಾಗ ಅವ್ರಿಗೆ ಏನು ಅನ್ನಿಸ್ತಿರ್ಲಿಲ್ಲ ತಾಯ್ತನದ ಬಗ್ಗೆ. ತಾಯಿತನ ಮದ್ವೆ ಆಗ್ಬೇಕು, ಮಕ್ಳು ಮಾಡ್ಕೋಬೇಕು, ಆ ತರ ಅವ್ರ ಮೈಂಡಲ್ಲಿ ಬಂದೇ ಇರ್ಲಿಲ್ವಂತೆ. ಸೊ ಆಮೇಲೆ ಅವ್ರು 40 ಯಾವ ಬಂತು 40ನೇ ವರ್ಷ ಬಂತು, ಕ್ರಾಸ್ ಆಗ್ತಿದ್ದ ತಕ್ಷಣ ಅವರಿಗೆ ಅವ್ರ ಮನಸ್ಸಲ್ಲಿ ಇದ್ಕಿದ್ದಾಗೆ ಅವ್ರ ಭಾವನೆಗಳು ಹುಟ್ಟೋಕೆ ಶುರುವಾಯ್ತು. ನನಗೂ ಮಗು ಇದ್ದಿರ್ ಹೇಗಿರ್ತಿತ್ತು, ತಾಯಿಗೆ ಯಾವುದೋ ಒಂದು ಪರ್ಸನ್ ನನ್ನ ಮಗು ಅಮ್ಮ ಅಂತ ಕರೆದಾಗ ಹೇಗಿರ್ತಿತ್ತು, ಆ ವಾತ್ಸಲ್ಯ ಅದೊಂದು ಫೀಲ್ ಅವರಲ್ಲಿ ಜಾಸ್ತಿ ಆಗ್ತಿತ್ತಂತೆ. ಸೊ ಆತರ ಆದಾಗ ಅವ್ರು ಏನ್ ಮಾಡಿದ್ದಾರೆ, ತುಂಬಾ ಜನ IVF ಡಾಕ್ಟರ್ಸ್ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಆಯ್ತಾ. ಆದ್ರೆ ಅವ್ರೆಲ್ಲರೂ ರಿಜೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಏಜ್ ಫ್ಯಾಕ್ಟರ್, ಸಕ್ಸಸ್ ಆಗುತ್ತೋ ಇಲ್ವೋ, ಯಾಕಂದ್ರೆ ಮತ್ತೆ ಸೈಡ್ ಎಫೆಕ್ಟ್ಸ್ ಅವರು ನಾರ್ಮಲ್ ಪೀಪಲ್ ಆಗಿದ್ದಿದ್ರೆ, ಸಾಮಾನ್ಯ ಜನರ ಮಧ್ಯೆ ಅವರು ಒಬ್ರಾಗಿದ್ದಿದ್ರೆ ಸೊ ಎಲ್ಲರೂ ಮಾಡ್ಬಿಡ್ತಾರೆ. ಸಕ್ಸಸ್ ಅನ್ಸಕ್ಸಸ್ ಏನಾದ್ರೂ ಆಗಿಲ್ಲ, ರಿಸಲ್ಟ್ ಏನೇ ಇಲ್ಲಿ ಮಾಡ್ಬೋಣ ಅನ್ನೋ ಕಣ್ಣು ಮಾಡ್ತಿದ್ರು. ಬಟ್ ಆದ್ರೆ ಅವರು ಫೇಮಸ್ ಆಗ್ತಾರೆ. ಸೊ ಅವ್ರಿಗೆ ಏನೇ ಆದ್ರೂ ಕೂಡ ಅದು ಪಬ್ಲಿಸಿಟಿ ಆಗುತ್ತೆ. ಹೌದು, ಅದು ಈಗ ಪಾಸಿಟಿವ್ ನೋಡಿ, ಅವ್ರು ಗರ್ಭಿಣಿ ಆಗಿರೋದು ತುಂಬಾ ದೊಡ್ಡ ಸುದ್ದಿ ಆಗ್ತಿದೆ. ನಾವು ಗೂಗಲ್ ಸರ್ಚ್ ಮಾಡಿದಾಗ ಫಸ್ಟ್ ಬರೋದೇ ಅವ್ರದ್ದು. ಹೌದು, ಇವಾಗ ಒಂಥರ ಟ್ರೆಂಡ್ ಸೆಟ್. ಹೌದು, ಎಲ್ಲರೂ ಕೂಡ ಅದಕ್ಕೆ ಇದು ಮಾಡ್ತಾರೆ. ಗರ್ಭಿಣಿಗಿಂತ ಹೆಚ್ಚಾಗಿ IVF ಮೂಲಕ ಗರ್ಭಿಣಿ ಆಗಿದ್ದಾರೆ. ಟ್ರೆಂಡ್ ಸೆಟ್ ತರ ಅದೊಂದಾಗಿದೆ. ಅಂದ್ರೆ ಅದೇ ಇವಾಗ ಭಾವನಾ ಅವರು ಎಲ್ರಿಗೂ ಕೂಡ ಗೊತ್ತಿರ್ತಾರೆ. ಅಂದ್ರೆ ಇವ್ರು ಆಗ್ಲೇ ಮಾತಿನ ಪ್ರಾರಂಭದಲ್ಲಿ ಸಂಗೀತ ಅವ್ರು ಹೇಳಿದ್ರು ಚಂದ್ರಮುಖಿ ಪ್ರಾಣಸಖಿ ಅಂತ. ಅಂದ್ರೆ ಆ ಮೂವಿ ಹೇಳಿದ ತಕ್ಷಣ ನೆನಪಾಗೋದು ಅವ್ರೇನೆ. ಮತ್ತು ಚಿಂಗಾರಿ ಫಿಲಮ್ ಅಲ್ಲೂ ಅಷ್ಟೇ ಏನ್ ಆಕ್ಟಿಂಗ್ ಮಾಡಿದ್ದಾರೆ ಆ ಮೂವಿಲ್ ಆಗಿರ್ಬೋದು. ಮತ್ತೆ ಈಗ ರೀಸೆಂಟ್ ಆಗಿ ಸಂಗೀತ ಅಂದ್ರೆ ರೀಲ್ಸ್ ಅಲ್ಲಿ ಒಂದು ಸಾಂಗ್ ಟ್ರೆಂಡ್ ಆಗಿತ್ತು, ಗೊತ್ತಲ್ಲ ನಿಮಗೆ? ಏನು ಎಷ್ಟೋ ಹುಡುಗಿರ ರಮೇಶ್ ಜೊತೆ ಇರೋದು. ಸೊ ಈಗ ರೀಸೆಂಟ್ ಆಗ್ಲೂ ಒಂದ್ ರೀತಿಯಾಗಿ ಟ್ರೆಂಡ್ ಅಲ್ಲಿ ಇದ್ರು ಭಾವನಾ ಅವರು ಆ ಸಾಂಗ್ ಮೂಲಕ. ಬಟ್ ಇವತ್ತು ನೀವು ಹೇಳ್ದಾಗೆ IVF ಚಿಕಿತ್ಸೆನ ಪಡ್ಕೊಂಡು ಪ್ರೆಗ್ನೆಂಟ್ ಆಗಿದ್ದಾರೆ. ಮತ್ತು ಅವರು ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳಿದ್ದಾರೆ ಸಂಗೀತ, ಅಂದ್ರೆ ಅವರು ಮತ್ತೆ ಅಂದ್ರೆ ತುಂಬಾ IVF ಸೆಂಟರ್ಗಳಿಗೆ ಕ್ಲಿನಿಕ್ಗಳಿಗೆ ಹೋಗಿದ್ದಾರೆ. ಫಸ್ಟ್ ಅವ್ರು ರಿಜೆಕ್ಟ್ ಮಾಡಿದ್ದಾರೆ, ಹೇಳಿದ್ರೆ ಹೆಚ್ ಫ್ಯಾಕ್ಟರ್ ಮತ್ತೆ ಪಬ್ಲಿಸಿಟಿ ಒಂದು ನೋನ್ ಪೀಪಲ್ ಆಗಿರೋದ್ರಿಂದ. ಆಮೇಲೆ ನೆಕ್ಸ್ಟ್ ಅವ್ರಿಗೆ ಸುಷ್ಮಾ ಅಂತ ಒಬ್ರು ಡಾಕ್ಟರ್ ಸಿಗ್ತಾರೆ ರೈನ್ಬೋ ಆಸ್ಪತ್ರೆ. ಅವರು ಫಸ್ಟ್ ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಅವರು ಎಲ್ಲರೂ ಕಮೆಂಟ್ ಮಾಡ್ತಿರ್ತಾರೆ, ಹಾಗೆ ಹೀಗೆ ಸಜೆಸ್ಟ್ ಮಾಡ್ತಾರೆ, ಗೊತ್ತಾ ಡಾಕ್ಟರ್ ಹತ್ರ ಹೋದ ಅದು ಇದು ಅಂತ. ಆಗ ಅವ್ರು ಮಾಡ್ಲಿಲ್ಲಂತೆ. ಜಸ್ಟ್ ಅವ್ರನ್ನ ನೀಟಾಗಿ ರಿಸೀವ್ ಮಾಡಿ ಆಗುತ್ತೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪ್ರಯತ್ನ ಅವ್ರದ್ದು ಅಲ್ಲೇ, ಫಸ್ಟ್ ಪ್ರಯತ್ನದಲ್ಲೇ ಅವರಿಗೆ ಸಕ್ಸಸ್ ಆಗಿದೆ. ಸೊ ಅದೊಂದು ಎಮೋಷನಲ್. ಮತ್ತೆ ಅವರ ಅಪ್ಪ ಮತ್ತೆ ಇಂಥ ಸಿಚುವೇಶನ್ ಅಲ್ಲಿ ಕುಟುಂಬದವರ ಒಂದು ಕೆಲವರು ಎಷ್ಟೋ ಒಂದ್ ಕಡೆ ಆತರ ಕೊಡಲ್ಲ. ಏನಪ್ಪ ತಂದೆ ಇಲ್ದಲೆ ಮಗು ಆಗುತ್ತೆ, ನನ್ನ ಮಗಳ ಭವಿಷ್ಯ ಏನು, ಏನ್ ಅನ್ಕೋತಾರೆ, ನಮ್ಮ ಮಾನ ಮರ್ಯಾದೆ ಪ್ರೆಸ್ಟೀಜ್ ಜನ ಏನ್ ಮಾತಾಡ್ತಾರೆ ಅಂತ. ಅವ್ರ ಅಪ್ಪ ಮತ್ತೆ ಅವರ ಅಂದ್ರೆ ಅಣ್ಣ ತಂದಿರು ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ನ ಮಕ್ಳಿಗೆ ನನ್ನ ಅಪ್ಪನ ಕೊಡದೇ ಇರ್ಬೋದು, ದೊಡ್ಡವರ ಮೇಲೆ ಅಪ್ಪ ಅಂತ ಕರೆಯೋದಕ್ಕೆ ಯಾರು ಇಲ್ದೇ ಇರ್ಬೋದು. ಆದ್ರೆ ಅವ್ರು ದೊಡ್ಡವ್ರಾಗ್ತಾ ಆಗ್ತಾ ನನ್ನ ಮನೆಯನ್ನ ತುಂಬ್ತಾರೆ. ತುಂಬಾ ಕಲೆ ಅಂದ್ರೆ ಕಲರ್ಫುಲ್ ಅಂತ ಹೇಳ್ತಿಲ್ಲ ಆ ತರ. ಅವ್ರಿಗೆ ಮ್ಯೂಸಿಕ್, ಅವ್ರ ಮಾತುಗಳೇ ಒಂಥರ ಮ್ಯೂಸಿಕ್, ಅವುಗಳಿಂದ ತುಂಬಾ ಪರಿಶುದ್ಧವಾದ ಮನಸ್ಸಿನಿಂದ ನನ್ನ ಮನೆನ ತುಂಬ್ತಾರೆ. ಸೊ ಖುಷಿ ಆಗ್ತಿದೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸುಷ್ಮಾ ಅವ್ರಿಗೆ ಅಂತ ಹೇಳಿದ್ರು. ನಿಜವಾಗ್ಲೂ ಇಂತರ ವಿಚಾರಗಳಲ್ಲಿ ಈ ಡಾಕ್ಟರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಒಂದು ಪುಷ್ ಬೇಕಲ್ಲ. ಹೌದು, ಯಾಕಂದ್ರೆ ವೈದ್ಯೋ ಹರಿ ನಾರಾಯಣ ಅಂತ ಹೇಳ್ತೀವಿ ನಾವು. ಯಾವುದೇ ರೋಗ ಇರ್ಲಿ ಅಥವಾ ಪಾಸಿಟಿವ್ ನೆಗೆಟಿವ್ ಏನೇ ಇರ್ಲಿ, ಬಟ್ ಒಬ್ಬ ಬೆನ್ನೆಲುಬಾಗಿ ನಿಂತ್ಕೋಬೇಕಲ್ಲ. ಈ ತರ ವಿಚಾರಗಳಲ್ಲಿ ಕುಟುಂಬದ ಜೊತೆಗೆ ಡಾಕ್ಟರ್ ಕೂಡ ಸಪೋರ್ಟ್ ಇಂಪಾರ್ಟೆಂಟ್. ಅವ್ರು ಸಪೋರ್ಟಿವ್ ಆಗಿ ಚೇರ್ ಮಾಡಿ ಹಾಗೆ ಆಗುತ್ತೆ ಪಾಸಿಟಿವ್ ಮೈಂಡ್ ಇಂದ ಮಾಡೋದ್ರಿಂದ ಮೊದಲನೇ ಇರೋ ಸಕ್ಸಸ್ ಆಗಿದೆ. ಅವ್ರು ರೈನ್ಬೋ ಹಾಸ್ಪಿಟಲ್ ಅಂತ ಡಾಕ್ಟರ್ ಸುಷ್ಮಾ ಅವರು, ಅವ್ರಿಗೂ ಕೂಡ ಅವ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ, ಅವರೇ ಬರ್ಕೊಂಡಿದ್ದಾರೆ ಈ ತರ ಹಿಂಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ದಿದ್ದಾರೆ ಆ ಬಗ್ಗೆ ಕೂಡ.
ಸೊ ಈ ರೀತಿಯಾಗಿ ಆಗಿದೆ ಇವಾಗ ಎಲ್ಲ ಅಂದ್ರೆ ಕಮೆಂಟ್ಸ್ಗಳು ಕೂಡ ಬರ್ತಾ ಇರೋವಂಥದ್ದು ಆ ಪೋಸ್ಟ್ಗೆ. ಇವಾಗ ಆಸ್ ಎ ಸಿಂಗಲ್ ವುಮೆನ್ ಆಗಿ ನೀವು ಇದನ್ನ ಕೈಗೊಂಡಿರೋವಂಥದ್ದು ಅಥವಾ ಯಾವುದೇ ಕಾಮೆಂಟ್ಸು ಟೀಕೆ ಮಾಡ್ತಿರೋ ಇನ್ನೊಂದು ಮಾಡ್ತಿರೋ, ಬಟ್ ಆದ್ರೆ ಆ 40ನೇ ವರ್ಷದಲ್ಲೂ ನನ್ನ ತಾಯಿ ಆಗ್ಬೇಕು, ನನ್ಗೂ ಆ ಮಕ್ಳು ಬೇಕು ಅನ್ನೋ ಒಂದು ಆಸೆಗೆ ನೀವು ನಿಂತಿದ್ದೀರಾ ಅನ್ನೋದಕ್ಕೆ. ಅಂಡ್ ಮೋರ್ ಓವರ್ ಎಕ್ಸಾಂಪಲ್ ಅವರು ಹೌದು ಲಕ್ಷಾಂತರ ಜನ ಆ ಕಮೆಂಟ್ಸ್ ಅಲ್ಲೂ ಹೇಳಿದ್ದಾರೆ ಕೂಡ. ಅಂದ್ರೆ ನೀವು ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ರೆ, ಈಗ ನೆಕ್ಸ್ಟ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಇದು ನಾನು ಹೇಳಲೇಬೇಕು. ಆ ಫಸ್ಟ್ ಕಮೆಂಟೇ ಅದಿತ್ತು, ನನ್ನ ಗಂಡನಿಂದ ಡೈವರ್ಸ್ ಆದ್ಮೇಲೆ ನನಗೂ ಕೂಡ ಈ IVF ಚಿಕಿತ್ಸೆ ಪಡ್ಕೊಬೇಕು ಅಂತ ಇತ್ತು, ಬಟ್ ಆದ್ರೆ ಎಲ್ಲಿ ಜನ ನನ್ನ ಬಗ್ಗೆ ಬೇರೆ ತರ ಮಾತಾಡ್ತಾರೋ ಅನ್ನೋ ಕಾರಣಕ್ಕೆ ನಾನು ಮಾಡಿಲ್ಲ. ಬಟ್ ಆದ್ರೆ ಇವತ್ತು ನೀವು ಮಾಡ್ಕೊಂಡಿರೋದು ಒಂದ್ ರೀತಿಯಾಗಿ ನನಗೆ ಆ ಧೈರ್ಯ ಬರ್ತಾ ಇದೆ ಅನ್ನೋ ತರ. ಖಂಡಿತವಾಗ್ಲು ಎಷ್ಟೋ ಜನ ಸಿಂಗಲ್ ವುಮೆನ್ಸ್ ಇರ್ತಾರೆ. ಮತ್ತೆ ಇನ್ನೊಂದು ಹೇಳಬೇಕು, ಒಂದು ಗೂಗಲ್ ಅಲ್ಲಿ ನಾವು ಇನ್ಫರ್ಟಿಲಿಟಿ ಅಂದ್ರೆ ಬಂಚಿತನ ಎಷ್ಟು ಜನ ಇದರ ಡಾಟಾಗಳು ಅಂತ ನಾನು ತೋರಿಸಿದ್ದು, 2,07,00,000 ದಂಪತಿಗಳು ಇವತ್ತಿಗೂ ಇಂಡಿಯಾದಲ್ಲಿ ಮಕ್ಕಳು ಇಲ್ಲ ಅಂತ ನಳ್ತಾ ಇದಾರಂತೆ. ಒಂದು ಆಶಾ ಭಾವನೆ. ಹಂಗಂತ ಅಪ್ಪಂದಿರು ಇಲ್ದಲೇ ಮಕ್ಕಳನ್ನ ಮಾಡ್ಕೊಳ್ಳೋದು ಅದು ಎಷ್ಟು ಸರಿ, ಇದಕ್ಕೆ ಪ್ರೋತ್ಸಾಹ ಆ ಥರ ಅಲ್ಲ. ಒಂದು ಮಕ್ಕಳಿಲ್ಲ ಅಂತ ಯಾರು ಕೊರಗ್ತಿರೋ ಒಂದು ಪಾಸಿಟಿವ್ ಪುಷ್ ಮಾಡ್ತೀವಿ. ಅಂದ್ರೆ ಆಸ್ ಎ ಸಿಂಗಲ್ ವುಮೆನ್ ಇದನ್ನ ಮಾಡ್ಕೊಂಬಂದ್ರೆ IVF ಚಿಕಿತ್ಸೆ ಅಂತ ಹೇಳಿದ್ರೆ ಯಾರಿಗೆ ಮಕ್ಕಳಾಗಕ್ಕೆ ತೊಂದರೆ ಆಗಿರುತ್ತೋ ಅಥವಾ ಅವರು ಈಗ ಗಂಡ ಹೆಂಡತಿ ಅವರು ಭಾವನಾ ರಾಮಣ್ಣ ಅವರು ಹೇಳ್ಕೊಂಡಿದ್ದಾರೆ ನನಗೆ ಅದು ಅಷ್ಟೊಂದು ಈಸಿ ಆಗ್ಲಿಲ್ಲ ದಾರಿ, ಅದಕ್ಕೆ ತುಂಬಾನೇ ಏನು ತಾಳ್ಮೆ ಬೇಕು. ಹೌದು, ತಾಳ್ಮೆ ಬೇಕು. ಮತ್ತೆ ಅಂದ್ರೆ ಒಂದು ತಪಸ್ಸು. ಅದು ಮಕ್ಕಳು ಅನ್ನೋದೊಂದು ಕಪಲ್ಸ್ ಮಾಡಿಸ್ಬೋದು. ಇವಾಗ ಅದನ್ನೆಲ್ಲ ಕಪಲ್ಸ್ ಗಳು ಕಷ್ಟ. ಈಗ ಇಬ್ರು ಆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಲ್ಲ ಇದಾಗ್ತಿಲ್ಲ ಅಂತ ಹೇಳಿದಾಗ ಒಬ್ರಿಗೊಬ್ರು ಸಪೋರ್ಟ್ ಆಗಿ IVF ಮಾಡ್ತಿದ್ದಾರೆ. ಅಂಡ್ ಸಂಗೀತ ಫಸ್ಟ್ ನಾವು ಅವ್ರಿಗೆ ಹೇಳಲೇಬೇಕು IVF ಅಂದ್ರೆ ಏನು ಅಂತ. IVF ಅಂತ ಅಂದ್ರೆ ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂತ ನಾವ್ ಏನ್ ಕರಿತೀವಿ ಇಂಗ್ಲಿಷ್ ವರ್ಡ್ ಅಲ್ಲಿ, ಅದು ಅಂತ ಅಂದ್ರೆ ಯಾವುದೇ ಒಂದು ದೈಹಿಕ ಸಂಪರ್ಕ ಇಲ್ಲದೆ ಅಥವಾ ಯಾವುದೇ ಒಂದು ಪುರುಷನ ಸಂಪರ್ಕ ಇಲ್ಲದೆ ಏನು ಆ ಒಂದು ಇನ್ ವಿಟ್ರೋ ಫರ್ಟಿಲೈಸೇಷನ್ ಇರುತ್ತಲ್ಲ, ಸೊ ಅಂದ್ರೆ ಆ ರೀತಿಯಾಗಿ ಗರ್ಭಧಾರಣೆಯನ್ನ ಸ್ವಲ್ಪ ಚಾರ್ಜಸ್ ನಾರ್ಮಲ್ ಪೀಪಲ್ಸ್ಗೆ ಸ್ವಲ್ಪ ಜಾಸ್ತಿ ಆಗಬಹುದು. ಏನು ಮಾಡಕ್ಕಲ್ಲ, ಟೆಕ್ನಾಲಜಿ ಹಂಗಿದೆ. ಆದ್ರೆ ನಿಮ್ಗೆ ಮಕ್ಕಳು ಬೇಕೇ ಬೇಕು ಅನ್ನೋದಾದ್ರೆ ಸ್ವಲ್ಪ ಒಂದೊಂದು ತಗೊಂಡು ಒಂದನ್ನ ಕೊಡ್ಬೇಕು ಅಂತ ಗಿವ್ ಅಂಡ್ ಟೇಕ್ ಪಾಲಿಸಿ ಆ ತರ ಸ್ವಲ್ಪ ದುಡ್ಡು ಖರ್ಚು ಮಾಡ್ಲೇಬೇಕಾಗುತ್ತೆ ಅಲ್ವಾ. ಮತ್ತೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ, ನ್ಯೂಯಾರ್ಕ್ ಅಲ್ಲಿ ಒಂದು ಇನ್ಸಿಡೆಂಟ್ AI ತಂತ್ರಜ್ಞಾನದ ಮೂಲಕ ಮಕ್ಕಳು, ಅದೊಂದು ಪೂರ್ತಿ ಕೆಲವು ದಿನಗಳ ಹಿಂದೆ ನಾನೇ ವೈರಲ್ ಕೂಡ ಆಗಿತ್ತು. ಅದು ಯಾವ ತರ ಇದೆ ಅಂದ್ರೆ, ಈಗ IVF ಅಂತ ಹೇಳಿದ್ರು ಅದೆಲ್ಲ ಮಷೀನ್ಸ್ ಇರುತ್ತೆ, ಜೊತೆಗೆ ಡಾಕ್ಟರ್ಸ್ ಮತ್ತೆ ಕೈಗಳು ಕೂಡ ಯೂಸ್ ಮಾಡ್ತಾರೆ ಕೆಲಸಗಳಿಗೆ, ಆಯ್ತಾ, ಕೆಲವೊಂದು ಟೆಸ್ಟ್ಗಳು ಮಾಡೋದಕ್ಕೆ. ಆದ್ರೆ ಇದು ಏನದು ನಿಮಿಷ IVF ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಬರೀ ಮಷೀನ್ಸ್ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಮಾಡುವಂಥದ್ದು, ರಿಮೋಟ್ ಡಿಜಿಟಲ್ ಕಂಟ್ರೋಲ್ ಮೂಲಕ ಮಾಡುವಂಥದ್ದು. ಅಂದ್ರೆ ಡಾಕ್ಟರ್ಸ್ ಇರ್ತಾರೆ ಬಟ್ ಬಾಹ್ಯವಾಗಿ ಚೆಕ್ ಮಾಡ್ತಿರ್ತಾರೆ, ಸೂಪರ್ವೈಸಿಂಗ್ ಅಂತ ಹೇಳ್ತೀವಲ್ಲ ಆ ತರ. ಅವರು ಹ್ಯಾಂಡ್ಗಳನ್ನ ರೋಬೋಟಿಕ್ ಮಿಷನ್ಸ್ ಗಳಿಂದ ಆಪರೇಟ್ ಮಾಡೋದು, ರಿಮೋಟ್ ಕಂಟ್ರೋಲ್ ಮೂಲಕ ಆಪರೇಟ್ ಮಾಡೋದು ಆ ತರ. ಅಂದ್ರೆ ಅಂಡಾಣು ಸಂಗ್ರಹ ಅಂತ ಹೇಳ್ತೀವಿ ಅಲ್ಲಿಂದ, ಮತ್ತೆ ಫಲೀಕರಣ ಅಂತ ಹೇಳ್ತೀವಿ, ಮತ್ತೆ ಭ್ರೂಣ ವರ್ಗಾವಣೆ ಹೆಣ್ಮಕ್ಳಿಗೆ ಏನ್ ಮಾಡ್ತಾರೆ, ಮತ್ತೆ ಸ್ಪರ್ಮ್ಸ್ ಮತ್ತೆ ಹೆಕ್ಸ್ ಹೆಡನ್ನು ಸೇರಿಸ್ಬಿಟ್ಟು ಏನೋ ಡೆವಲಪ್ ಮಾಡಿ ಪ್ರೋಸೆಸ್ ಇರ್ತಲ್ಲ, ಅದು ಏನೋ 23 ಲೆವೆಲ್ಸ್ ಬರುತ್ತಂತೆ, 23 ಹಂತಗಳನ್ನ ಕಂಪ್ಲೀಟ್ ಮಾಡ್ಲೇಬೇಕಂತೆ. ಆ ಹಂತಗಳು ಪೂರ್ತಿಯಾಗಿ ಫುಲ್ ಅದೇ ರಿಮೋಟ್ ಡಿಜಿಟಲ್ ಕಂಟ್ರೋಲ್ ಮೂಲಕನೇ ಆಗುತ್ತಂತೆ. ಅದು ವೈದ್ಯರ ಕೈಗಳು ಬಳಸೋದೇ ಇಲ್ಲ. ಮತ್ತೆ ಮೆಕ್ಸಿಕೋದಲ್ಲಿ 40 ವರ್ಷದ ಮಹಿಳೆಯಲ್ಲಿ ಆಗಿದೆ, ಅದು ಸಕ್ಸಸ್ಫುಲ್. ಅಂದ್ರೆ ಅದೇ ಫಸ್ಟ್ ಸಕ್ಸಸ್ ಅನ್ಸುತ್ತೆ ಆಧಾರಿತ. ಅದು ಆರೋಗ್ಯಕರ ಮಗು ಅಂತ ಹೇಳ್ತಾ ಇದಾರೆ. ಮುಂದೆ ಪ್ರಾಬ್ಲಮ್ ಆಗುತ್ತಾ ಈ ತರ ಮಕ್ಕಳಿಂದ? ಯಾಕಂದ್ರೆ ನಾರ್ಮಲ್ ಆಗಿ ಪ್ರಕೃತಿ ಸಹಜವಾಗಿ ಹುಟ್ಟುವಂತ ಮಕ್ಕಳಲ್ಲೇ ಕೆಲವೊಂದ್ಸಲ ನ್ಯೂನತೆಗಳಿರುತ್ತೆ. ಜೀವನ ಪೂರ್ತಿ ಅಪ್ಪ ಅಮ್ಮದಿರೋದು ನೋಡಿ ಸಾಕಾಗ್ಬಿಟ್ಟಿರ್ತದೆ, ಅಯ್ಯೋ ನನ್ನ ಮಕ್ಳಿಗೆ ಹಿಂಗಾಯ್ತಲ್ಲ ಅಂತ. ಬಟ್ ಈ ತರ ತಂತ್ರಜ್ಞಾನದ ಮೂಲಕ ಮಕ್ಕಳಾಗುತ್ತೆ, IVF ಆಗುತ್ತೆ ಅಂತ ಹೇಳಿದಾಗ ಮಕ್ಕಳು ಆರೋಗ್ಯ ಸ್ಥಿತಿ ಹೇಗಿರುತ್ತೆ ಅಂತ ಅದಕ್ಕೂ ಕ್ಲಾರಿಟಿ ಕೊಟ್ಟಿದ್ದಾರೆ. ಮಕ್ಕಳು ತುಂಬಾ ಆರೋಗ್ಯವಾಗಿ ಮತ್ತೆ ಫ್ಯೂಚರ್ ಏನು ಆಗೋದಿಲ್ಲ, ಸಹಜವಾಗಿ ಪ್ರಕೃತಿ ದತ್ತವಾಗಿ ಏನು ಮಕ್ಕಳು ಆಗಿರುತ್ತೆ ಆ ಮಕ್ಕಳು ತರನೇ ಈ ಮಕ್ಕಳು ಇರ್ತಾವಂತ. ಆ ರೀತಿಯಾಗಿ ಹೇಳಿರೋ ನ್ಯಾಚುರಲ್ ದೈಹಿಕ ಆಗಿರ್ಬೋದು, ಮಾನಸಿಕ ಮೆಂಟಾಲಿಟಿ ಅದೆಲ್ಲ ಆಗಿರ್ಬೋದು, ಅದೆಲ್ಲ ಪೂರ್ತಿ ನಮ್ಮ ತರನೇ ಸಹಜ ಹುಟ್ಟು ಏನಿರುತ್ತೆ ಅದೇ ತರ ಇರುತ್ತಂತೆ. ನಿಜವಾಗ್ಲೂ ಮಕ್ಳಿಲ್ಲ ಅಂತ ಯಾರು ಒಂದು ಆಶಾ ಭಾವನೆ. ವರಿ ಮಾಡ್ಕೋಬಾರ್ದು. ಹೌದು, ಇದೆಲ್ಲ ತಪ್ಪು ಅಂತಾನು ಕೂಡ ಹೇಳಕ್ಕಾಗಲ್ಲ. ನೀವ್ ಹೇಳಿದ್ರಿ 24 ಸ್ಟೇಜಸ್ ಇರುತ್ತೆ ಅದು ಅಂತ. ಸೊ ಆ 23 ಸ್ಟೇಜಸ್ ನ ಅವರು ಮೀರಿನೂ ಮಕ್ಕಳು ಪಡೆಯುವಂತದ್ದು ಕೂಡ ನಿಜವಾಗ್ಲೂ ತಪ್ಪು. ಸೊ ಅದು ಕೂಡ ತಪ್ಪೋದಿಲ್ಲ. ಅಲ್ಲಿ ಒಂದ್ ಮಗು ನಮಗೆ ಬರುತ್ತೆ, ಆ ಬಂಜತನವನ್ನ ನೀಗಿಸುತ್ತೆ ಅಂತ ಈ ತರ ಸವಾಲುಗಳನ್ನ ಫೇಸ್ ಮಾಡಿದ್ದಕ್ಕೆ ಭಾವನಾ ರಾಮಣ್ಣ ಅವರು ಇವತ್ತು
ಖುಷಿಯಾಗಿದ್ದಾರೆ. ಅದು twins ಅಲ್ಲ ಅವರು ಅನ್ಕೊಂಡಿರಲ್ಲ ಅನ್ಕೋತೀನಿ ಅದು ಆಕ್ಚುಲಿ ಆತರ. ಮತ್ತೆ ಇನ್ನೊಂದು AI ತಂತ್ರಜ್ಞಾನ ಅಂತ ಹೇಳ್ತಲ್ಲ, ಅದು ಈಗ ನಾರ್ಮಲ್ ಆದ್ರೆ ಸ್ಪರ್ಮ್ಸ್ ಅಲ್ಲಿ ಯಾವ ತರ ಕ್ವಾಲಿಟೀಸ್ ಇರುತ್ತೆ ಅಂತ ಗೊತ್ತಿರಲ್ಲ ಆಯ್ತಾ. ಆದ್ರೆ ಏನದು ಆಟೋಮೆಟಿಕ್ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಲ್ಲ, ಅದು ಅಂದ್ರೆ ಅದು ಸ್ಪರ್ಮ್ಸ್ ಅಲ್ಲಿ ಯಾವ್ದು ಕ್ವಾಲಿಟಿ ಮಕ್ಳು ಆಗೋದಕ್ಕೆ ಅಂದ್ರೆ ತುಂಬಾ ಬುದ್ಧಿವಂತಿಕೆ ಮಕ್ಳು ಆಗೋದಕ್ಕೆ ಯಾವ ಕ್ವಾಲಿಟೀಸ್ ಅದು ಸ್ಪರ್ಮ್ಸ್ ಬೇಕು ಆ ಸ್ಪರ್ಮ್ಸ್ನ ಕ್ಯಾಚ್ ಮಾಡುತ್ತಂತೆ ಅದು AI ಯೂಸ್ ಮಾಡಿದ್ರೆ ಆಟೋಮೆಟಿಕ್. ಅದ ಅಂದ್ರೆ ಆ ಥರ ಟೆಕ್ನಾಲಜಿ ಅದು ಅದಕ್ಕೆ ಅಂತಾನೆ ಅದನ್ನ ಇದು ಮಾಡಿ ಅಂದ್ರೆ ಆ ಥರ ಸ್ಪರ್ಮ್ಸ್ನ ಹುಡುಕಿ ಎಗ್ಗೆ ಪ್ರೊಡ್ಯೂಸ್ ಮಾಡೋದು ಆ ಥರ ಒಂದು ತಂತ್ರಜ್ಞಾನ. ಅದರಲ್ಲಿ ಅಂದರೆ ಮ್ಯಾಕ್ಸಿಮಮ್ ಪ್ರಮಾಣ ಅಂತ ಒಟ್ಟಿನಲ್ಲಿ ಸಕ್ಸಸ್ ಆಗುತ್ತೆ. ಮತ್ತೆ ಈಗ ಮಕ್ಕಳು ಏನಕ್ಕೆ ಆಗ್ತಿಲ್ಲ ಈಗಿನ ಲೈಫ್ ಸ್ಟೈಲ್ ತುಂಬಾ ಜನ ಬಂಜೆತನ ಅದೇ ಮಾತಾಡ್ಬೇಕಿತ್ತು ಸಂಗೀತ. ಇವಾಗ ಇಷ್ಟೊತ್ತು ನಾವು AI ಬಗ್ಗೆ IVF ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ವಿ. ಬಟ್ ಯಾಕೆ ಹೆಣ್ಣು ಮಕ್ಳು ಅಥವಾ ಗಂಡು ಮಕ್ಳಿಂದನೂ ಪ್ರಾಬ್ಲಮ್ ಆಗ್ತದೆ ಅದನ್ನ ನಾವು ಹೇಳಲೇಬೇಕು. ಏಂತ ಕಾರಣ ಆಗ್ತದೆ ಬಂಜೆತನದಕ್ಕೆ ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್. ಹೌದು, ನಮ್ಮ ಲೈಫ್ ಸ್ಟೈಲ್ ಮೇಲೆ ಎಲ್ಲಾ ಡಿಪೆಂಡ್ ಆಗ್ತಿರೋ ಎಲ್ಲಾದ್ರಲ್ಲೂ ಕ್ವಾಲಿಟಿ ಇಲ್ಲದೆ ಇರೋಂಥದ್ದೇ ನಾವು ಯೂಸ್ ಮಾಡ್ತೀವಿ. ಏನಾಗುತ್ತೆ ಬಟ್ ಹಿಂದಿನ ಕಾಲದಲ್ಲಿ ನಾನು ನೋಡ್ದಂಗೆ ಆ ತರ ಇರ್ಲಿಲ್ಲ, ಆ ಪ್ರಮಾಣ ಕಡಿಮೆ ಇತ್ತು, ಬಹಳಷ್ಟು ಕಡಿಮೆ ಇತ್ತು. ಬಿಕಾಸ್ ನಾವ್ ಆಗ್ಲೇ ಹೇಳ್ದಂಗೆ ಲೈಫ್ ಸ್ಟೈಲ್. ಈಗಿನ ಫುಡ್ಡು, ಸ್ಮೋಕಿಂಗು, ಡ್ರಿಂಕಿಂಗ್ ಮಾಡುವಂಥದ್ದು ಅಥವಾ ಕೊಲೆಸ್ಟ್ರಾಲ್ ಇರುವಂಥದ್ದು ಮತ್ತೆ ಡಯಟ್ ಮಾಡುವಂಥದ್ದು, ಆ ಒಂದು ನಿಶಕ್ತಿ ಅನ್ನೋದು ಕಾಣಿಸ್ಕೊಳ್ಳೋ ಅಂಥದ್ದು. ಯಾಕಂದ್ರೆ ಇದೆಲ್ಲ ಗುಣಮಟ್ಟದ ಆಹಾರ ತಿನ್ಲಿಲ್ಲ ಅಂದಾಗ ಆರೋಗ್ಯಕರ ಜೀವನ ಸಾಧ್ಯನೇ ಇಲ್ಲ. ಮತ್ತೆ ಅದ್ರಲ್ಲಿ ಬ್ಯಾಡ್ ಥಿಂಗ್ಸ್ ಏನಿದೆಯೋ ಬ್ಯಾಡ್ ಹ್ಯಾಬಿಟ್ಸ್ ಅದು ತುಂಬ್ಕೊಳ್ಳೋದು. ಡ್ರಿಂಕ್ಸ್ ಏನಕ್ಕೆ ಮಾಡಬೇಕು ಅಲ್ವಾ? ಡ್ರಿಂಕ್ಸ್, ಸ್ಮೋಕು ಗಂಡ್ಮಕ್ಳು ಮಾಡಿದ್ರೇನೆ ತಪ್ಪು ಅದು ಆಕ್ಚುಲಿ. ಹೆಣ್ಮಕ್ಳು ಮಾಡಿದ್ರೆ ಅವ್ರಿಗೆ ಫರ್ಟಿಲಿಟಿಗೆ ಎಷ್ಟು ಕಷ್ಟ ಹೋದಾಗ ಫ್ಯೂಮು ನಮ್ ದೇಹದಲ್ಲಿ ಸೇರುತ್ತೆ. ನಾವಲ್ಲ ನಮ್ಗೆ ಹುಟ್ಟೋ ಮಕ್ಳಿಗೂ ಎಫೆಕ್ಟ್ ಅದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಮಗು ಆಯ್ತು ಅಂದ್ರೆ ಏನೇನಾಗುತ್ತೋ ಗೊತ್ತಾಗಲ್ಲ, ನ್ಯೂನತೆಗಳು ಹಾಕ್ತವೆ. ಅದು ನೋಡಿ ಯಾರು ಅನುಭವಿಸೋರು? ಹೌದು, ಯಾರು ಎತ್ತಿರ್ತಾರ ಅಂತವ್ರೆ ಅವ್ರ ಮಕ್ಳಿಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಆತರ ಮಾಡ್ಲೇಬಾರ. ಒಂದು ಅವ್ರಿಗೂ ಹಾನಿ, ಒಂದು ಬಂಜೆತನ ಆಗುತ್ತೆ. ಅಕಸ್ಮಾತ್ ಮಗು ಆದ್ರೆ ಆ ಮಕ್ಳಿಗೂ ಹಾಗೆ ಆಗುತ್ತೆ. ಯಾಕಂದ್ರೆ ಅವಾಗೆ ಫ್ಯೂಮ್ ಬರೀ ಪಿಜ್ಜಾ ಬರ್ಗರ್ ತಿಂದ್ರು ಏನಾಗಲ್ಲ. ಫುಡ್ ವಿಚಾರ ಪಿಜ್ಜಾ ಬರ್ಗರ್ ಏನ್ ಸಿಗುತ್ತೆ ಹೌದು ತಿನ್ನೋ ತಪ್ಪಲ್ಲ. ಬಟ್ ಅದನ್ನೇ ನೀವು ಎವ್ರಿ ಡೇ ಫುಡ್ ಆಗಿ ಮಾಡ್ಕೊಳ್ಳೋದು ದಟ್ ಈಸ್ ರಾಂಗ್. ಲಿಕ್ವಿಡ್ ಐಟಮ್ನ ನಾವು ಸೇವಿಸಿದ್ರೆ ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ಒಂದು 5 ನಿಮಿಷ 10 ನಿಮಿಷದಲ್ಲಿ ಡೈಜೆಸ್ಟ್ ಆಗ್ಬಿಡುತ್ತೆ, ಹೋಗ್ಬಿಡುತ್ತೆ. ನೀರಿನ ಅಂಶ ಅಲ್ವಾ, ಹೋಗ್ಬಿಡುತ್ತೆ. ಮತ್ತು ಈ ತರಕಾರಿಗಳು ತಿಂದರೆ ಕೆಲವೇ ಗಂಟೆಗಳಂದರೆ 1/4 ಗಂಟೆ 1 ಗಂಟೆ ಇಷ್ಟೊಂದು ಡೈಜೆಸ್ಟ್ ಆಗ್ಬಿಡುತ್ತೆ. ಮತ್ತು ಊಟನೂ ಅಷ್ಟೇ, ಮುದ್ದೆಲ್ಲೇ ತಿಂತೀವಲ್ಲ ಒಂದು ಅಲ್ಲ ನಾನೊಂದು ಅಪ್ರಾಕ್ಸಿಮೇಟಾಗಿ ಹೇಳ್ತಾ ಇರೋದು, ನನಗೂ ಅಷ್ಟಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ಎಷ್ಟೊತ್ತು ಒಂದು 2-3 hours 5 hours ಇರುತ್ತೆ ಮುದ್ದೆ ತಿಂತೀವಿ, ರಾಗಿ ಮುದ್ದೆ ಅದೆಲ್ಲ ಅನ್ನ ಎಲ್ಲ ಇರುತ್ತೆ. ಅದನ್ನೇ ಪಿಜ್ಜಾ ಬರ್ಗರ್ ತಿನ್ನಿ, ಮೈದಾ ಅಂಶ ಇರೋದ್ರಿಂದ ಎಷ್ಟೋ ಗಂಟೆಗಳು ಬೇಕು ಆ ಹೊಟ್ಟೆ ಇಡೀ ದಿನ. ಆದ್ರೂ ಒಂದೊಂದ್ಸಲ ಈಗ ಬೆಳಿಗ್ಗೆ ನೀವು ಆಫ್ಟರ್ನೂನ್ ಒಂದು 11 ಗಂಟೆ ತಿಂದ್ರೆ ರಾತ್ರಿ ಅಯ್ಯೋ ಹೊಟ್ಟೆಲಿ ಏನೋ ಕೂತಂಗಾಗಿದೆಯಪ್ಪ ತಿನ್ನಕ್ಕಾಗಲ್ಲ, ಹೊಟ್ಟೆನೇ ಹಸ್ತಿಲ್ಲ ಅಂತ. ಯಾಕೆ? ಮೈದಾನೇ ತಿನ್ನಬೇಡಿ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಬಟ್ ಅದ್ರ ಮೈದಾ ಕಂಟೆಂಟ್ ಇರೋ ಅಂಶಗಳನ್ನೇ ನಾವು ತಿಂತಾ ಇದ್ರೆ ಇನ್ನೇನಾಗುತ್ತೆ? ಪಿಜ್ಜಾ ಬರ್ಗರು ಅದ್ ಎರಡೇ ಅನ್ನೋದಕ್ಕಿಂತ ಜಂಕ್ ಫುಡ್ಗಳೇನಿರುತ್ತೆ ಅದನ್ನ ಬಹಳಷ್ಟು ಕಮ್ಮಿ ಮಾಡಿ. ಮತ್ತೆ ಇನ್ನೊಂದು ಹೇಳಲೇಬೇಕು, ಈ ಗೋಬಿ ಫ್ರೈಡ್ ರೈಸ್ ಬಹಳ ಎಫೆಕ್ಟ್ ಆಗುತ್ತೆ. ಬಿಕಾಸ್ ವಿನಿಗರ್ ಆಗಿರ್ಬೋದು ಇನ್ನೊಂದಾಗಿ ಯೂಸ್ ಮಾಡಿರ್ತಾರೆ ಕೂಡ. ನಮ್ಗೆ ಒಂದು ಬಿಲೀವ್ ಇರ್ಬೇಕು, ಇಲ್ಲಿ ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರಪ್ಪ, ಏನು ಕೆಮಿಕಲ್ ಹಾಕಲ್ಲ ಅಂತ. ಎಲ್ಲಿ ನಿಮ್ಗೆ ವಾರಕ್ಕೆ ಒಂದ್ಸಲನೋ ಅಥವಾ ತಿಂಗ್ಳಿಗೆ 2 ಸಲ ಅದೇ ಒಳ್ಳೆ ಕರೆಕ್ಟ್ ಆಗಿರೋ ಒಳ್ಳೆ ಜಾಗದಲ್ಲಿ ತಿನ್ಬೇಕು. ನೀವು ಸುಮ್ಮನೆ ಚೆನ್ನಾಗಿರುತ್ತೆ ಅಂತ ಹೋಗ್ಬಿಟ್ರೆ ಅವ್ರು ಟೇಸ್ಟ್ಗೆ ಏನೋ ಹಾಕಿರ್ತಾರೆ, ಹಂಗ್ ತಿಂದ್ರೆ ನಮ್ಮ ದೇಹದಲ್ಲಿ ಇದಾಗುತ್ತೆ. ನಿಮ್ಮ ಫುಡ್ ಸ್ಟೈಲಿ ಅಂದ್ರೆ ಆಹಾರದ ಒಂದು ಶೈಲಿ ಏನಿದೆ ಅದು ಬದಲಾಗಬೇಕು. ಅದು ಕೂಡ ಎಫೆಕ್ಟ್ ಆಗುತ್ತೆ ನಿಮ್ಮ ಫರ್ಟಿಲಿಟಿ. ಮತ್ತೆ ಸೂರ್ಯನ ಬೆಳಕು, ಈ ಸನ್ಲೈಟ್ ಅಲ್ಲಿ ಏನಿದೆ ಅಂದ್ರೆ ಅವಾಗೆಲ್ಲ ಏನಾಗ್ತಿತ್ತು, ಇಡೀ 24 ಗಂಟೆ ಬಿಸಿಲಲ್ಲೇ ಇರ್ತಿದ್ವಿ. ತುಂಬಾ ಬಿಸಿಲಂದಾಗ ಒಂದು 5 ನಿಮಿಷ. ಈಗ ಹೊಲ ಗದ್ದೆ ಕೆಲಸ ಮಾಡೋರು ಹಳ್ಳಿ ಕಡೆ ನಮ್ಮ ನೆರಳಲ್ಲಿ ಕೂತ್ಕೊಳ್ಳಲ್ಲ, ತುಂಬಾ ಸುಸ್ತಾಯ್ತಾ ಕೆಲಸ ಮಾಡಿ ಸ್ವಲ್ಪ ಕೂತ್ಕೋತಾರೆ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಅಭ್ಯಾಸ ಆಗ್ಬಿಡುತ್ತೆ. ಬಟ್ ಸಿಟಿ ಲೈಫಲ್ಲಿ ಏನಾಗುತ್ತೆ, ಆ ಥರ ಸೂರ್ಯನ ಬೆಳಕಾದ ಇಡೀ ದಿನ ನಿಂತ್ಕೊಳ್ಳಿ ಅಂತ ಹೇಳಲ್ಲ. ಬೆಳಿಗ್ಗೆ ಒಂದು 10 ಗಂಟೆಯಿಂದ ಒಳಗಡೆ, ಸಂಜೆ ಒಂದು 4 ಗಂಟೆಯಿಂದ ಮೇಲೆ ಆ ಕಿರಣಗಳು ಏನ್ ಬರುತ್ತೆ, ಒಂದು ಕ್ಯಾಲ್ಸಿಯಂನ ನಮಗೆ ಕೊಡುತ್ತೆ, ಒಂದು ಸ್ಟ್ರೆಂತ್, ಪಾಸಿಟಿವ್ ಫೀಲ್ ಕೊಡುತ್ತೆ. ಅದಕ್ಕೆ ನೋಡಿ, ಏನೇ ಒಂಚೂರು ರೋಗಗಳಿದೆ ಅದು ವಾಸಿ ಆಗ್ತಿಲ್ಲ ಅಂದಾಗ ನೀವು ಏನ್ ಕೆಲಸ ಮಾಡ್ತೀರ ಅಂತ ಡಾಕ್ಟರ್ ಕೇಳ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಸಾಫ್ಟ್ವೇರ್ ಮತ್ತೆ ಕಂಪ್ನಿ ಕೆಲಸ ಅಂತ ಹೇಳ್ತಾರೆ. ನೀವು ಯಾವಾಗ್ಲಾರು ಸೂರ್ಯನ ಮುಖ ನೋಡಿ. ಕೆಲವೊಂದ್ಸಲ ಎಷ್ಟು ಗೊತ್ತಾ, ಈ ಎಂಪ್ಲಾಯೀಸ್ ಎಲ್ಲ ಹೆಂಗಾಗಿದೆ ಬೆಂಗಳೂರು ಸಿಟಿ ಬೆಂಗಳೂರು ಅಂತಲ್ಲ, ಸಿಟಿ ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂದ್ರೆ ಸೂರ್ಯನ ಮುಖನೇ ನೋಡಿರಲ್ಲ. ಹೌದು, ಬೆಳಗ್ಗೆ ಎದ್ದೇಳು 10 ಗಂಟೆ ಏನೋ ಎದ್ದೇಳು ಅಥವಾ ಆಫೀಸಿಗೆ ಮುಗೀತು, ಆಫೀಸಿಂದ ನೈಟ್ ವರ್ಗು ಇರು,
ಮತ್ತೆ ಹೋಗು ಮಾಲ್ಕೋ ಇದೇ ತರ ಆಗ್ಬಿಡುತ್ತೆ. ಯಾಕಂದ್ರೆ ಶಿಫ್ಟ್ಗಳು ಬೇರೆ ಇರುತ್ತೆ. ಜನರಲ್ ಶಿಫ್ಟರ್ ಓಕೆ, ಶಿಫ್ಟ್ ವೈಸ್ ಬೆಳಿಗ್ಗೆ ಶಿಫ್ಟ್ ಆದ್ರೆ ಒಂದು 6-7 ಗಂಟೆಗೆ ಇನ್ನೂ ಅರ್ಲಿ ಬಂದು ಬೇಕಾದ್ರೂ ಬರ್ತಾರೆ. ಆ ಥರ ಆಫೀಸ್ಗಳಿದೆ, ಮೀಡಿಯಾಗಳೆಲ್ಲ ಎಷ್ಟೊಂದಿದೆ ಅಲ್ವಾ. ಮತ್ತೆ ಸೆಕೆಂಡ್ ಶಿಫ್ಟ್ ಆದ್ರೆ ಆಫ್ಟರ್ನೂನ್ ಹೋಗ್ತಾರೆ, ಆಫ್ಟರ್ನೂನ್ ಬರ್ತಾರೆ ಆಫೀಸ್ಗೆ, ನೈಟ್ ಆಗಲ್ಲ ಆಯ್ತಾ. ಮತ್ತೆ ನೈಟ್ ಶಿಫ್ಟ್ ಆದ್ರೆ ಬಿಡಿ, ಇಡೀ ಬೆಳಿಗ್ಗೆ ನಿದ್ದೆ ಮಾಡೋದು, ರಾತ್ರಿ ಕೆಲಸ ಮಾಡೋದು. ಸೊ ಹಾಗಾಗಿ ಸೂರ್ಯನ ಮುಖನೇ ನೋಡ್ರಲ್ಲ, ಆದ್ರೆ ನಾವು ಮಾಡೋ ಬಹುತೇಕ ಮಿಸ್ಟೇಕ್ಸ್. ಸೂರ್ಯನ ಬೆಳಕು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಹೆಲ್ತ್ಗೆ. ಈಗ ಊಟಕ್ಕೆ ಅಂತ ಬಿಡ್ತಾರಲ್ಲ, ಈಗ ಮಾರ್ನಿಂಗ್ ಶಿಫ್ಟ್ ಬಂದ್ರೆ ಊಟಕ್ಕಲ್ಲ ಸಾರಿ ತಿಂಡಿಗೆ ಅಂತ ಬೆಳಿಗ್ಗೆ ಟೈಮ್ ಬಿಟ್ಟೇ ಬಿಡ್ತಾರೆ. ಆ ಟೈಮಲ್ಲಿ 1 ನಿಮಿಷ ಜಸ್ಟ್ ಕೂತಿರಬಹುದು, 5 ನಿಮಿಷ ಹೋಗ್ಬಿಡ್ಬೋದಾ? ಖಂಡಿತ ಆಯ್ತಾ. ಆಫ್ಟರ್ನೂನು ಕೆಲ್ಸಕ್ಕೆ ಬರ್ತೀವಿ, ಸೆಕೆಂಡ್ ಶಿಫ್ಟ್ ಬರ್ತೀವಲ್ಲ, ಅವಾಗ ಮಿಡಲ್ 4-5 ಗಂಟೆ ಕಾಫಿ ಕುಡಿಯೋ ನೆಪ್ತಲ್ಲಾದ್ರು ಕಾಫಿ ಕುಡಿಬೇಡಿ, ಜಸ್ಟ್ ಆ ನೆಪ್ತಲ್ಲಿ ಹೋಗೋದು ಮಾಡ್ಬರ್ಬೋದಾ? ಮತ್ತೆ ಬೆಳಿಗ್ಗೆ ನೈಟ್ ಶಿಫ್ಟ್ ಯಾರು ಮಾಡಿರ್ತಾರೆ ಅವರು ಕೂಡ ತಮ್ಮ ದಿನ ಒಂಚೂರು ಸ್ಯಾಕ್ರಿಫೈಸ್ ಮಾಡಿ ಅವ್ರ ಹೆಲ್ತಿಗೋಸ್ಕರ ಬರ್ಬೋದು. ಆದರೆ ಮಸ್ಟ್, ಯಾಕಂದ್ರೆ ಅದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಸೂರ್ಯನ ಬೆಳಕಿಗೆ ನಮ್ಮ ಏನು ಓದ್ತಾ ಇದ್ರೆ. ಮತ್ತೆ ಒಂದು ಕ್ಯಾಲ್ಸಿಯಂ, ಇಡೀ ಬ್ರಹ್ಮಾಂಡದಲ್ಲಿ ಇರುವಂತ ಎಲ್ಲಾ ಜೀವರಾಶಿಗಳಿಗೂ ಸೂರ್ಯನ ಬೆಳಕು ಅತ್ಯಗತ್ಯ. ಒಂದು ಗಿಡ ಹುಟ್ಟಬೇಕು ಅಂದ್ರೂ ಕೂಡ ಸೂರ್ಯನ ಬೆಳಕು ಬೇಕೇ ಬೇಕು. ಅದೊಂಥರ ಚೈತನ್ಯ. ಹೌದು, ಅದು ಅಂದ್ರೆ ಇಡೀ ಜೀವ ಸಂಕುಲಕ್ಕೆ ಒಂದು ಚೈತನ್ಯ. ಒಂದು ಗಿಡ, ಎಕ್ಸಾಂಪಲ್ ಒಂದು ಗಿಡ ಇಡ್ರಪ್ಪ, ಒಂದು ಗಿಡ ನೆರಳಿಗಿಡಿ, ಅದು ಬೆಳೆಯಲ್ಲ. ಅದು ಸೂರ್ಯನ ಕಿರಣಗಳು ಯಾವ ಕಡೆ ಇರುತ್ತೆ ಆ ಕಡೆನೇ ಅದ್ರ ಮುಖ ನೋಡಿ. ಬೇಕಾದ್ರೆ ಒಂದು ಎಲ್ರು ಕೂಡ ಟೆಸ್ಟ್ ಮಾಡಿ ಬೇಕಾದ್ರೆ ನೆರಳಲ್ಲಿ ಒಂದು ಗಿಡ ಇಡಿ. ಅಂದ್ರೆ ಈಗ ಮನೆ ಒಳಗೆ ಪ್ಲಾಂಟ್ಸ್ ಬೆಳೆಸ್ತಾರಲ್ಲ, ಆ ಥರದ್ದೆಲ್ಲ ನನ್ಗೆ ಹೇಳಲ್ಲ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಸಹಜವಾಗಿ ಒಂದು ಗಿಡ ತುಳಸಿ ಅಂತಾನೆ ಇಟ್ಕೊಳ್ಳಿ, ನೆರಳಲ್ಲಿ ಇಟ್ಟಿರ್ತೀರಾ ಅನ್ಕೊಳ್ಳಿ, ಅದು ಸ್ವಲ್ಪ ದಿನ ಕಳೆದಂಗೆ ಏನ್ ಮಾಡೋ ಗೊತ್ತಾ, ಸ್ಟ್ರೈಟ್ ಬರಲ್ಲ. ಅದು ಸೂರ್ಯನ ಬೆಳಕು ಆ ಕಡೆ ಇರುತ್ತೆ, ಆ ಕಡೆ ಟರ್ನ್ ಆಗಿ ಬೆಳವಣಿಗೆ ಆಗ್ತಾ ಇರುತ್ತೆ, ಅದು ಮುಖ ಮಾಡಿ ಆ ಕಡೆನೇ ಹೋಗ್ತಾ ಇರುತ್ತೆ. ಸೊ ಅದು ಒಂದು ಚೈತನ್ಯ ಸೂರ್ಯ. ಹೌದು ಅಲ್ವಾ, ಒಂದು ಎನರ್ಜಿ ಬೂಸ್ಟ್, ನಮ್ಮ ಮಾನಸಿಕ ಸ್ಥಿತಿಯನ್ನ ಸಮತೋಲನ ಮಾಡುತ್ತೆ, ಶಾಂತಿ ಕೊಡುತ್ತೆ. ಮತ್ತೆ ಹೆಂಗ್ ಗೊತ್ತಾ, ನೀವು ಅಟ್ಲೀಸ್ಟ್ ನಿಮ್ಗೆ ಸಿಗೋದೇ ಇಲ್ಲಪ್ಪ ಟೈಮು, ಆ ಟೈಮಲ್ಲಿ ಏನ್ ಮಾಡಿ, ಜಸ್ಟ್ ವೀಕ್ ಆಫ್ ಅಂತ ಕೊಟ್ಟಿರ್ತಾರೆ, ವಾರಕ್ಕೊಂದ್ಸಲ ಬೆಳಿಗ್ಗೆ ಹೇಳಿ, ಈವ್ನಿಂಗ್ ಮಾಡಿ, ಇದೊಂದು ಮುಗಿಸ್ಬಿಡ್ತೀವಿ. ನೀವು ಹೇಳ್ಬೇಕಲ್ಲ, ನಾನೇ ಮಾತಾಡ್ತಾ ಇದ್ದೀನಿ. ಆ ತರ ವೀಕ್ ಆಫ್ ಅಥವಾ ರಜಾ ದಿನಗಳಲ್ಲಿ ನೀವೇನ್ ಮಾಡಿ, ಎದ್ದೇಳಿ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕು. ನಿದ್ದೆ ಇಡೀ ನಿದ್ದೆ ಸೋಂಬೇರಿ ಆಗ್ಬಿಡ್ತೀವಿ. ಇದನ್ನು ಕಮ್ಮಿ ಆಗ್ಬಾರ್ದು. ಅಂದ್ರೆ 8 hours ಸ್ಲೀಪ್ ಇಸ್ ಮಸ್ಟ್ ಅಂತ ಡಾಕ್ಟರ್ ಕೂಡ ಏನ್ ಮಾಡಿ ಗೊತ್ತಾ, ಆ ಟೈಮಲ್ಲಿ ಬೆಳಿಗ್ಗೆ ಬೇಗ ಎದ್ದೇಳಿ, ಮಧ್ಯಾಹ್ನ ಟೈಮ್ 1 ಗಂಟೆ ನಿದ್ದೆ ಮಾಡಿ. ಸೊ ಅದೊಂದು ಬಿಗ್ ಥಿಂಗ್ ಅಲ್ಲ, ನಿದ್ದೆನೇ ಒಂದು ರೀಸನ್ ಅಲ್ಲ ನಮ್ಗೆ. ನಮ್ ಹೆಲ್ತಿಗಿಂತ ಹೆಲ್ತ್ ಇಸ್ ವೆಲ್ತ್. ಆ ವೆಲ್ತ್ಗೂ ಇಲ್ಲ ಅಂದ್ರೆ ನಾವ್ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರೆ ಏನ್ ಪ್ರಯೋಜನ? ಆ ಟೈಮಲ್ಲಿ ನೀವು ಒಂದು ಫಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು, ಈಗ ಸಿಟಿ ಕಡೆ ಫೀಲ್ಡ್ಗಳಿಲ್ಲ ಅಂತ, ಫೀಲ್ಡ್ಗಳು ಇರುತ್ತೆ ಕಡಿಮೆನೆ, ಬಟ್ ಅದೇ ಪಾರ್ಕ್ಗಳು ಇರುತ್ತೆ. ಹೌದು, ಈಗ ಆ ಪಾರ್ಕ್ಗಳಿಗೆ ಹೋಗೋ ಸ್ವಲ್ಪ ಸುತ್ತಾಡಿ, ನಮ್ಗೆ ಯಾರು ಏನ್ ಕೊಡ್ತಾರೋ ಬಿಡ್ತಾರೋ, ಆದ್ರೆ ದೇವ್ರು ನೇರವಾಗಿ ನಮಗೆ ಕಾಣದೇ ಇರ್ಬೋದು, ಆದರೆ ಪ್ರಕೃತಿಯ ಮೂಲಕ ದೇವರು ನಮಗೆ ಸಿಗ್ತಾನೆ, ಸೂರ್ಯನ ಮೂಲಕ ಸಿಗ್ತಾನೆ. ಸೊ ಪ್ರಕೃತಿನ ಹೋಗಿ 1 ನಿಮಿಷ ಗಿಡ ಮರಗಳ ಹತ್ರ ಸುತ್ತಾಡ್ಕೊಂಡು ಮಾತಾಡ್ಕೊಂಡು, ಆ ಫ್ರೆಶ್ ಗಾಳಿ ಬರುತ್ತಲ್ಲ, ಸೊ ಅದನ್ನ ಕುಡ್ಕೊಂಡು ಆ ಸೂರ್ಯನ ನೋಡೋದು, ಆ ಕಿರಣಗಳು ಬಂದಾಗ ಏನೋ ಒಂಥರ ರೋಮಾಂಚನ, ಅದೊಂಥರ ಎನರ್ಜಿ ತರ ಇರುತ್ತೆ. ಸೊ ಅದನ್ನ ಮಾಡಿ ನಿಜವಾಗ್ಲೂ ಏನೆಲ್ಲ ಕೊರತೆಗಳಿದೆ ಅದೆಲ್ಲ ಇರುತ್ತೆ. ಮತ್ತೆ ಈ ಬಂಜೆತನ, ಮಕ್ಳಾಗ್ತಿಲ್ಲ ಅನ್ನೋರ್ಗು ಕೂಡ ಇದು ಒಂದ್ಸಲ ಟ್ರೈ ಮಾಡ್ಬೋದು. ಇದಕ್ಕೆ ದುಡ್ಡು ಕೊಡೋಂಗಿಲ್ಲ, ಏನೇನು ನಮ್ಮ ಚೂರು ಬದಲಾವಣೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಟ್ರೈ ಮಾಡಿ, ವರ್ಕೌಟ್ ಆದ್ರೂ ಆಗ್ಬೋದು. ಹೌದು, ದೇವರು ಏನೋ ನೀವು ನಿಮ್ಮನ್ಸಲ ಲಾಸ್ಟ್ ಟೈಮ್ ಮಾತಾಡುವಾಗ ಅಂದ್ರೆ ಇವತ್ತೇ ಒಂದ್ ಟೈಮ್ ಮಾತಾಡೋದು, ದೇವಶ್ರೀ ದೇವತೆಗಳ ಅಸ್ತು ಮನಸ್ಸಿನ ತುಂಬಾ ಭಾವನೆ ತುಂಬಿಕೊಂಡು ನನಗೆ ಆದ್ರೆ ಸಾಕಪ್ಪ ಅಂತ ಅದ ಅನ್ಕೊಂಡು ಹೋದಾಗ ಪ್ರಕೃತಿ ದೇವರು ನಮ್ಮನ್ನ ಕೇಳಿಸ್ಕೋದು. ಗಿಡಗಳಲ್ಲೂ ಜೀವ ಇದೆ ಅಂದಾಗ ಅದು ಒಂಥರ ದೇವ್ರು. ಹಳ್ಳಿ ಮರನ ನಾವು ಪೂಜಿಸ್ತೀವಲ್ಲ ಅಲ್ವಾ, ಯಾಕೆ ಹೇಳಿ, ಅದು ದೇವ್ರಿಗೆ ಸಮಾನ. ಅದು ಒಂದು ಏರಿಯಾಗೆ ಒಂದಿದ್ರೆ ಸಾಕು, ಅಂದ್ರೆ ಒಂದು ಊರಿಗೆ ಒಂದು ಇದ್ರೆ ಸಾಕು. ಬಟ್ ಸಿಟಿಗಳಲ್ಲಿ ಒಂದು ಏರಿಯಾ ಅಥವಾ ಒಂದು ವಾರ್ಡ್ಗೆ ಒಂದಿದ್ರೆ ಅದು ಸಾಕು, ಒಳ್ಳೆ ಫ್ರೆಶ್ ಗಾಳಿ ಕೊಡುತ್ತಂತ. ಅದಕ್ಕೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಹಿರಿಯರೆಲ್ಲ ಏನ್ ಹೇಳೋರು ಹೇಳಿ, ಬೆಳಗ್ಗೆ ಎದ್ಬಿಟ್ಟು 5 ಗಂಟೆ ರಾತ್ರಿಗೆ ಎದ್ಬಿಟ್ಟು ಹಳ್ಳಿ ಮರ ಸುತ್ತಾಕು ಅಂತ ಹೇಳ್ತಾರೆ. ಹಳ್ಳಿ ಮರದಲ್ಲಿ, ಈ ಗೋವಿನಲ್ಲಿ ಹೇಗೆ ಎಲ್ಲಾ ದೇವತೆಗಳಿರ್ತಾರೋ ಅದೇ ತರ ಹಳ್ಳಿ ಮರದಲ್ಲೂ ಕೂಡ ಎಲ್ಲಾ ದೇವತೆಗಳು ವಾಸವಾಗಿರ್ತಾರೆ ಅನ್ನೋದೊಂದು ನಂಬಿಕೆ. ಹಾಗಾಗಿ ಹಳ್ಳಿ ಮರ ಸುತ್ತಿದ್ರೆ ಒಂದು ಈಗ ಏನಂತ ಹೇಳ್ತೀವಿ, ಟೆಕ್ನಿಕಲಿ ಹೇಳೋದಾದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ಫ್ರೆಶ್ ಗಾಳಿ ಬರುತ್ತೆ. ಆ ಟೈಮಲ್ಲಿ ಯಾರು ಓಡಾಡಲ್ಲ ಅಲ್ವಾ, ಜನಸಂದಣಿ ಕಡಿಮೆ ಇರುತ್ತೆ. ಸೊ ಒಳ್ಳೆ ಗಾಳಿ ಹೊರ ಬರ್ತಾ ಇರುತ್ತೆ. ಸೊ ಎನರ್ಜಿ ನಮ್ಮ ದೇಹಕ್ಕೆ ಬೇಕಾಗುತ್ತೆ ಅಂತ ಇನ್ನೊಂದು. ಮತ್ತೆ ಅವ್ರೇನ ಹಿರಿಯರು ಅಂದ್ರೆ ಹಳ್ಳಿ ದೇವ್ರನ್ನ ನಂಬುವಂತಾರೆ ಅಂತಾರೆ, ದೇವ್ರುಗಳೆಲ್ಲ ಇರ್ತಾರೆ ನಮ್ಮ ಅರಳಿ ಮರದಲ್ಲಿ. ಹೋಗಿ ಪೂಜಿಸಿ ನಾವ್ ಏನ್ ಬೇಕದನ್ನ ಕೇಳಿದ್ರೆ ಕೊಡ್ತಾರೆ ಅನ್ನೋ ಒಟ್ಟಲ್ಲಿ ಏನೇ ಆಗ್ಲಿ ಅದೊಂದು ಒಳ್ಳೇದಲ್ವಾ. ಸೊ ಹಂಗಾಗಿ ನಮ್ ಲೈಫ್ ಸ್ಟೈಲ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ತಾಯಿತನ ಯಾರು ಹಂಬಲಿಸ್ತಿರ್ತೀರಾ ಅವರಿಗೆ ಇದು ಸ್ವಲ್ಪ ಒಳ್ಳೇದಾಗ್ಲೂ ಆಗಬಹುದು, ಜಸ್ಟ್ ಒಂದ್ಸಲ ಟ್ರೈ ಮಾಡಿ. ಹೌದು,
ಅಂಡ್ ಅದೇ ಸೂರ್ಯನ ಬೆಳಕಾಯ್ತು. ಮತ್ತೆ ಇನ್ನೊಂದೇನಂದ್ರೆ ಸ್ಟ್ರೆಸ್ ಕೂಡ ನಿಮ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಇವಾಗ ವರ್ಕು ಕೆಲಸ ಅನ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ನಮ್ಮನ್ನ ಸ್ಟ್ರೆಸ್ ಮಾಡ್ಕೊಂತೀವಿ. ಅದನ್ನು ಕೂಡ ಡಾಕ್ಟರ್ ಹೇಳ್ತಾರೆ, ಸ್ಟ್ರೆಸ್ ಇಂದ ನಿಮಗೆ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇನ್ನೊಂದಾಗುತ್ತೆ. ಬಟ್ ಈಗ ಹೇಳ್ದಂಗೆ ನೀವು ಈ ಬಂಜತನ ಬರುವಂತದ್ದು ಕೂಡ ಸ್ಟ್ರೆಸ್ ಇಂದ ಇರುತ್ತೆ. ಬಿಕಾಸ್ ನೀವೆಷ್ಟು ಸ್ಟ್ರೆಸ್ ಮಾಡ್ತೀರೋ ಅಷ್ಟು ನಿಮ್ ಹೆಲ್ತ್ ಹಾಳಾಗ್ತಾ ಹೋಗುತ್ತೆ. ಅವಾಗ ಸ್ಟ್ರೆಸ್ ಇಂದ ನಾವು ತಿನ್ನಲ್ಲ, ಏನು ಹೌದು, ಬೊಜ್ಜು ಜಾಸ್ತಿ ಆಗುತ್ತೆ. ಬೊಜ್ಜು ಜಾಸ್ತಿ ಆದಂಗೆ ಏನಾಗುತ್ತೆ, ನಮ್ಗೆ ಆರೋಗ್ಯಕರ ಹಾರ್ಮೋನ್ಸ್ಗಳಿರ್ತದೆ ದೇಹದಲ್ಲಿ, ಬೆಳವಣಿಗೆ ಕಡಿಮೆ ಆಗುತ್ತೆ. ಅವಾಗ ನೋಡಿ ಎಷ್ಟೊಂದ್ ಜನ ಈ ಕಾಲದಲ್ಲಿ ಪೈಲ್ಸ್, ಥೈರಾಯ್ಡ್ ಅಂತ ಹೇಳ್ತಾರೆ. ಥೈರಾಯ್ಡ್ ಇದ್ರೆ ಮಗು ಶುಗರ್ ಬರುವಂತದ್ದು ಸ್ಟ್ರೆಸ್ ಇಂದನೇ. ಹೌದು, ಶುಗರ್ ಇದ್ರೆ ಅದಕ್ಕೊಂದು ರಾಶಿ ಮೆಡಿಸಿನ್ ತಗೊಂಡಿದ್ದೀವಿ. ಆ ಮೆಡಿಸಿನ್ ಇಂದ ಏನಾಗುತ್ತೆ, ನಮ್ಮ ಗರ್ಭಧಾರಣೆ ಸಮಯ ಮುಂದಕ್ಕೆ ಹೋಗುತ್ತೆ, ಮತ್ತೆ ಆಗದೇ ಇರೋ ಸಾಧ್ಯತೆಗಳು ತುಂಬಾನೇ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಆದಷ್ಟು ಹೆಲ್ದಿ ಲೈಫ್ ಸ್ಟೈಲ್ ನ ರೂಢಿ ಮಾಡಿ. ಯಾಕಂದ್ರೆ ಇದೆಲ್ಲ ನಾವ್ ಹೇಳೋದು ಯಾರಿಗೆ ಅರ್ಥ ಆಗುತ್ತೋ ಬಿಡುತ್ತೋ, ಮಗು ಇಲ್ಲ ಅಂತ ಯಾರು ಅನ್ಕೊತಿರ್ತಾರೆ ಅವರಿಗೆ ಬೇಗ ಟಚ್ ಆಗುತ್ತೆ. ಯಾಕಂದ್ರೆ ಆ ನೋವು ಇದೆಯಲ್ಲ ಅದು ಕಷ್ಟ. ಹೇಳ್ತಾರೆ ಇಂಥ ಕಷ್ಟ ಬನ್ನ ಸಹಿಸ್ಬೋದು, ಈ ಕಷ್ಟ ಬನ್ನ ಸಹಿಸ್ಬೋದು, ಇದ್ಯಾಕೆ ಬಂತು ಅಂತ. ಪ್ರಪಂಚದಲ್ಲಿ ಏನಾದ್ರು ಕಷ್ಟನೇ, ಬಟ್ ಅದಕ್ಕಿಂತ ಕಷ್ಟ ಅಂದ್ರೆ ಮಗು ಆಗಬೇಕು. ಯಾಕಂದ್ರೆ ನಮ್ಮ ಮಕ್ಳಿಲ್ಲ ಅಂದ್ರೆ ನಮ್ಮ ಅಕ್ಕಪಕ್ಕ ಒಂದ್ ಮಗು ಇದ್ರೆ ನನ್ಗೊಂದು ಈ ತರ ಮಗು ಬೇಡ್ವಾ. ಹೌದು, ಮತ್ತೆ ಆ ಜನಗಳು ಆ ಕಮೆಂಟ್ಸ್ ಮಾಡೋದನ್ನ ಕೇಳ್ಕೊಳಕ್ ಎಷ್ಟು ಬೇಜಾರು. ಇಷ್ಟೊಷ್ಟಾಯ್ತು ಮಗು ಇಲ್ವಾ, ಅಷ್ಟೊಷ್ಟಾಯ್ತು ಮಗು ಇಲ್ವಾ. ಅದು ಮಗು ಯಾರಿಗಿರಲ್ಲ, ಅದು ನಾವ್ ಏನ್ ಹೇಳ್ತಾ ಇದೀವಿ ಅದು ಆಕ್ಚುಲಿ ಅವರಿಗೆ ಟಚ್ ಆಗಿರುತ್ತೆ. ಸೊ ನೋಡಿ, ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳಿ. ಅಂದ್ರೆ ಫುಡ್, ಈ ಡ್ರಿಂಕಿಂಗ್, ಸ್ಮೋಕಿಂಗ್ ಇದ್ರೆ. ಅಂಡ್ ಮೋರ್ ಓವರ್ ಇವಾಗಿನ ಯೂತ್ಸ್ ಎಸ್ಪೆಷಲಿ ಹುಡುಗಿರ್ ಏನ್ ಅನ್ಕೊಂತೀರಾ ಅಂತ ಅಂದ್ರೆ, ಒಂದ್ಸಲ ಮಾಡಿದ್ರೆ ಏನಾಗಲ್ಲ ಅಥವಾ 2 ಸಲ ಮಾಡಿದ್ರೆ ಏನಾಗಲ್ಲ ಅಂಡ್ ಮುಂದಕ್ಕೆಲ್ಲ ನೋಡ್ಕೊಂಡು ಇದೆಲ್ಲ ಅಂತೀರ. ಬಟ್ ಆದ್ರೆ ನೀವ್ ಇವಾಗ ಏನ್ ಮಾಡ್ಕೊಂಡು ಹೋಗ್ತಿರ್ತೀರೋ ಅದು ಮುಂದೆ ಎಫೆಕ್ಟ್ ಆಗುತ್ತೆ. ಸೊ ಆಗ್ಲಿಂದಾನೆ ಈ ಪ್ರಾಬ್ಲಮ್ ಆಗೋದು. ನಾನು ಕೂಡ ಮುಂಚೆ ಒಂದೇ ಒಂದು ಚಪಾತಿ ತಿಂತಿದ್ದು, 1-1.5 ಅಷ್ಟೇ. ಅಂದ್ರೆ ಮದ್ವೆಗಿಂತ ಮುಂಚೆ ಡಯಟ್ ಅಂತ ಅಲ್ಲ, ನನ್ಗೆ ಅದು ಅಭ್ಯಾಸ ಅಷ್ಟೇ, ಡಯಟ್ ಅಂತ ಏನಿಲ್ಲ. ನಾನು ಯಾವತ್ತೂ ಡಯಟ್ ಮಾಡಿಲ್ಲ. ನಾನು ತಿಂತೀನಿ, ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ್ರೆ ಸಾಕು, ನನ್ನ ಬಾಡಿಗೆ ಆಟೋಮೆಟಿಕ್ಲಿ ಅದು ಒಂದು ಸಮತೋಲನ ಸ್ಥಿತಿ ಬಂದ್ಬಿಡುತ್ತೆ. ಯಾಕಂದ್ರೆ ನಾನು ಐ ಥಿಂಕ್ PUC ಸೀರಿಯಸ್ ಇನ್ನು ಹೇಳ್ತಾ ಇರೋದು ಸುಮ್ಮನೆ ಎಲ್ಲ. ಆಕ್ಚುಲಿ PUC ನಾನು ಯೋಗ, ಎಕ್ಸರ್ಸೈಸ್ ಎಲ್ಲ ಮಾಡ್ತೀನಿ. ಮತ್ತೆ ನನ್ನ ಪಾಪು ಆದಾಗ ಸ್ವಲ್ಪ ಕಡಿಮೆ ಆಯ್ತು. ನನ್ನ ಅಮ್ಮ ಹೇಳೋರು, ಬೆಳಿಗ್ಗೆ ಶೀತ ಹೇಳ್ಬಾರ್ದು, ಗೊತ್ತಲ್ಲ ಆರೈಕೆ ಅಂತ ಮಾಡ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತು. ಅದನ್ನ ಬಿಟ್ಟರೆ ಈಗಲೂ ಕೂಡ ಅಷ್ಟೇ, ನಾನು ದಿನ ಮಾಡದೇ ಇರ್ಬೋದು, ಆದ್ರೆ ನಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಎಕ್ಸರ್ಸೈಸ್ ಮಾಡ್ತೀನಿ, ಯೋಗ ಮಾಡ್ತೀನಿ. ಸೊ ಗುಡ್ ಫಾರ್ ಹೆಲ್ತ್ ಅದು ಕೂಡ ಆಗುತ್ತೆ. ಈಗ ಅವ್ರು ಹೇಳ್ದಂಗೆ ಎಕ್ಸರ್ಸೈಸ್ ಮತ್ತೆ ನೀವು ಇದೆಲ್ಲ ಮಾಡೋದ್ರಿಂದ ನೆಕ್ಸ್ಟ್ ಯೋಗ ಎಕ್ಸರ್ಸೈಸ್ ಆಗುತ್ತೆ. ನಾ ಯೋಗ ಮಾಡಲ್ಲ. ಈ ನಮ್ಗೀಗ ಹುಡುಗಿರ್ಗೆ ಎಸ್ಪೆಷಲಿ ಈಗ ನಾನು ಹೇಳಲೇಬೇಕಪ್ಪ ಇದನ್ನ, ಇಲ್ಲ ಜುಂಬಾ ಗಿಂಬಾ ಮಾಡ್ತಿರ್ತೀವಿ, ಈ ಡ್ಯಾನ್ಸ್ ಮಾಡೋವಂಥದ್ದು ಅಥವಾ ಎರೋಬಿಕ್ಸ್ ಮಾಡೋವಂಥದ್ದು. ಸೊ ಇದೆಲ್ಲ ಅವಾಗ ನಾನು ಮಾಡ್ತಿರ್ತೀನಿ. ಇಲ್ಲ ಅಷ್ಟು ಆಗಿಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ನಾನು ರಾತ್ರಿ ಊಟ ಆದ್ಮೇಲೆ ವಾಕ್ ಮಾಡ್ದೆ ನಾನು ಮಲ್ಗೋದಿಲ್ಲ. ಬಿಕಾಸ್ ಪ್ರತಿದಿನ ಎವ್ರಿ ಡೇ ನಾನು ವಾಕ್ ಮಾಡ್ಲೇಬೇಕು ಊಟ ಆದ್ಮೇಲೆ. ಬಿಕಾಸ್ ಏನಕ್ಕೆ ಅಂತ ಅಂದ್ರೆ ನಮ್ಗೆ ಡೈಜೆಸ್ಟ್ ಯಾವಾಗ ಆಗಲ್ವೋ ಬೆಳಗ್ಗೆ ಅವಾಗ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ. ಗ್ಯಾಸ್ಟ್ರಿಕ್ ಇರೋಂಥ ಅದು ಗ್ಯಾಸ್ಟ್ರಿಕ್ ದರಿದ್ರ ಪ್ರಾಬ್ಲಮ್ ಅಂದ್ರೆ ಗ್ಯಾಸ್ಟ್ರಿಕ್. ಅದ್ರಷ್ಟು ದೊಡ್ಡ ಪ್ರಾಬ್ಲಮ್ ಇನ್ಯಾವ್ದು ಮುಂಚೆ ಗ್ಯಾಸ್ಟ್ರಿಕ್ ಅಂದ್ರೆ ಅದನ್ನ ಮ್ಯಾಟ್ರೇ ಅಲ್ಲ. ಬಟ್ ಈ ಕಾಲದಲ್ಲಿ ಗ್ಯಾಸ್ಟ್ರಿಕ್ ಅಂದ್ರೆ ಏನೋ ದೊಡ್ಡ ರೋಗ ಬಂದಿದೆ ಅನ್ನೋ ತರ ಆಡ್ತಾರೆ. ಅದಕ್ಕೆ ಆ ಲೈಫ್ ಸ್ಟೈಲು, ಫುಡ್ ಎಲ್ಲ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೇನೆ. ಸೊ ಅದೇ ನಾವು ಭಾವನಾ ಅವ್ರ ಬಗ್ಗೆ ಮಾತಾಡ್ತಾ ನಿಮಗೆ ಬಹಳಷ್ಟು ಇನ್ಫಾರ್ಮೇಶನ್ ಕೂಡ ಕೊಡ್ತೀವಿ. ನಮಗೆ ನಾವು ಅಷ್ಟೊಂದು ಡಾಕ್ಟರ್ಸ್ ಏನಲ್ಲ, ಬಟ್ ಆದ್ರೆ ಸ್ವಲ್ಪ ಹಳ್ಳಿ ಗ್ರಾಪ್ ಮಾಡಿ ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ನೋಡ್ತಿರ್ತೀವಿ ಏನಾಗುತ್ತೆ ಅಂತ ಸುತ್ತಮುತ್ತ. ಅದೆಲ್ಲ ತಿಳ್ಕೊಂಡು ನಮ್ಗೆ ಏನು ಅನ್ನಿಸ್ತೋ ಸೊ ಅದ್ರ ಬಗ್ಗೆ ಒಂದು ಚೂರು ಈ ವಿಡಿಯೋ ಮೂಲಕ ಹೇಳಿದ್ದೀವಿ. ಸೊ ಯೂಸ್ ಆಗೇ ಆಗುತ್ತೆ. ನಾನು ಯಾವಾಗ ಹೇಳಿದಾಗ ಮಕ್ಳು ಯಾರಿಗಿರಲ್ಲ, ಸೊ ಅವರಿಗೆ ಇದ್ರೆ ಯೂಸ್ ಆಗುತ್ತೆ, ಬಟ್ ಟಚ್ ಆಗುತ್ತೆ. ಸೊ ನಿಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳಿ. ಫುಡ್ ಇದೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವೇನ್ ಮಾಡ್ಕೊಂಡು ಹೋಗ್ತೀರೋ ಅದು ಮುಂದೆ. ಅಂಡ್ ಮಕ್ಳು ಇಲ್ಲ ಅಂತ ಹೇಳೋರು ಅಥವಾ ದಂಪತಿಗಳಾಗಿರ್ಬೋದು ಅಥವಾ ಸಿಂಗಲ್ ವುಮನ್ ಆಗಿರ್ಬೋದು, ಈ IVF ಆಗಿರ್ಬೋದು ಅಥವಾ ನೀವು ಹೇಳ್ದಂಗೆ AI ತಂತ್ರಜ್ಞಾನದ ಇವಾಗ ಏನ್ ಬರ್ತಾ ಇದೆ ಅದಾಗಿರ್ಬೋದು, ನೀವೆಲ್ಲ ಇದನ್ನ ಮಾಡಿಸ್ಕೊಂಡಾಗ್ಲೂ ಯಾರೋ ಏನೋ ಅಂತಾರೆ ಅಂತ ತಲೆ ಕೆಡ್ಸ್ಕೊಂಡ್ಬೇಡಿ. ಇವತ್ ಮಾತಾಡ್ತಾರೆ, ನಾಳೆ ಮಾತಾಡ್ತಾರೆ, ನಾಡಿದ್ ಮಾತಾಡ್ತಾರೆ, ಬಟ್ ನಿಮ್ ಲೈಫ್ ನೀವು ಚೆನ್ನಾಗಿರ್ಬೇಕು. ಧೈರ್ಯ ಮಾಡಿ ಯಾವ್ದೇ ಕಮೆಂಟ್ಸಿಗೆ ಮಾಡ್ಕೊಳ್ದೆ ನೀವು ಇದ್ ಮಾಡ್ಕೊಳ್ಳಿ. ಇದಕ್ಕೆ ಎಕ್ಸಾಂಪಲ್ ಅನ್ನಂಗೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಭಾವನಾ ರಾಮಣ್ಣ ಅವರು ಇವತ್ತು 6 ಮಂತ್ ಪ್ರೆಗ್ನೆಂಟ್ ಆಗಿದ್ದಾರೆ. ಇವ್ರಿಗೆಲ್ಲ ಒಂದ್ ರೀತಿಯಾಗಿ ಧೈರ್ಯವನ್ನ ಕೂಡ ಅಂದಿದ್ದಾರೆ. ಸ್ಟ್ರೆಸ್ ಮಾಡ್ಕೊಂಡ್ಬೇಡಿ. ಫಸ್ಟ್ ಟೈಮ್ ನಾವು ಶಿ ಇಸ್ ದ ಫಸ್ಟ್ ಮೇ ಬಿ ನಮ್ಗೆ ಕನ್ನಡ ಇಂಡಸ್ಟ್ರಿಗೆಲ್ಲ ಇಡೀ ವರ್ಡ್ ಅಂತ ಹೇಳೋಣ, ವರ್ಡ್ ಅಂತ ಹೇಳಕ್ ನಮ್ಗಂತೂ ಗೊತ್ತಿಲ್ಲ. ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲೂ ಅಥವಾ ನಮ್ಗೆ ಗೊತ್ತಿರಂಗೆ ಚಿರಪರಿಚಿತರಲ್ಲಿ ಒಬ್ರು ಈ ತರ ಆಗಿದ್ದಾರೆ. ಅಂಡ್ ಫಸ್ಟ್ ಟೈಮ್ ನಮ್ಗೆ ಸೋ ಅಂದ್ರೆ ಆ ಬಗ್ಗೆ ಅಷ್ಟು ಪ್ರೌಡ್ ಇದೆ ಅವರಿಗೆ. ಅದನ್ನ ಖುಷಿ ಪಡ್ಬೇಕು. ಎಷ್ಟೊಂದು ಜನ ಅನ್ಕೊಂತಾರೆ ಟ್ವಿನ್ಸ್, ಎಷ್ಟೊಂದು ಜನ ಈ ಮುಜುಗರ ಪಟ್ಕೊಂಡು ಅಯ್ಯೋ ಹೆಂಗ್. ನಾವು ಅವರ ಒಂದು ದಿಟ್ಟತನಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು.
ಸೊ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಅಂತ ಅನ್ಕೊಂಡಿದ್ದೀವಿ. ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಪದೇ ಪದೇ ಅದೇ ಹೇಳ್ತಿರ್ತೀನಿ, ಏನು ತಲೆ ತಿಂತಾ ಇದ್ದೀವಿ ಅಂತ ಅನ್ಕೊಂಬಿಡಿ. ಬಿಕಾಸ್ ಇದು ನಿಮಗೆ ಮುಂದೆ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಸೊ ಇದೇ ಥರ ಮತ್ತಷ್ಟು ವೀಡಿಯೋಸ್ನ ನಾನು ಸಂಗೀತ ನಿಮಗೆ ಕೊಡ್ತಾನೆ ಇರ್ತೀವಿ, ಇನ್ಫಾರ್ಮೇಷನ್ ಕೂಡ ಕೊಡ್ತಿರ್ತೀವಿ. ಮಿಸ್ ಮಾಡದೆ ನೋಡ್ತಾರಿ. ಹೆಣ್ಣು ಮಕ್ಕಳಿಗಾಗೆ ಇರುವಂಥ ಚಾನಲ್ ಇದು ಕನ್ನಡತಿ. ರಂಜಿತಾ ಜೊತೆ ಸಂಗೀತ. ಹಾಗೆ ಈ ವಿಡಿಯೋ ಬಗ್ಗೆ ಏನು ಅಂತ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಹೇಳಲೇಬೇಕು ಸಂಗೀತ, ನಾನು ಈ IVF ಏನೀಗ ಭಾವನ ಅವ್ರು ಮಾಡಿಸ್ಕೊಂಡಿದ್ದಾರೆ ಅವ್ರದ್ದಾಗಿರ್ಬೋದು, ಅಥವಾ ಈ IVF ಚಿಕಿತ್ಸೆ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು.